ಓಂ ನಮೋ ವೆಂಕಟೇಶಾಯ ಕಾಮಿತಾರ್ಥ ಪ್ರದಾಯಿನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಟಿವಿ9 ಡಿಜಿಟಲ್ ವಾಹಿನಿಯ ದಿನಭೋಷ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇನ್ನು ತಾರೀಕು 25/3/2026 ಬುಧವಾರ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಚೈತ್ರ ಮಾಸ ವಸಂತ ಋತು ಶುಕ್ಲ ಪಕ್ಷ ಸಪ್ತಮಿ ಮೃಗಶಿರ ನಕ್ಷತ್ರ ಸೌಭಾಗ್ಯ ಯೋಗ ವಣಿಕಕರ್ಣ ಇರತಕ್ಕಂಥ ಈ ದಿನದ ರಾಹುಕಾಲ 12:25 1 ಗಂಟೆ 56 ತನಕ ರಾಹುಕಾಲ ಇರುತ್ತೆ. ಸರ್ವಸಿದ್ಧಿ ಕಾಲ, ಸಂಕಲ್ಪ ಕಾಲ, ಶುಭ ಕಾಲ 10:54 12:25 ತನಕ ಸಂಕಲ್ಪ ಕಾಲ ಇರತಕ್ಕಂಥ ಪರ್ವ ದಿನ ಬುಧವಾರ. ಸಾಕ್ಷಾತ್ ವಿಷ್ಣು ಭಗವಾನರ ಲಹರಿಗಳಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹಾಗೆ ವಿನಾಯಕನ ಲಹರಿಗಳಿರ್ತಕ್ಕಂಥದ್ದು, ಕಾಲಭೈರವನ ಲಹರಿಗಳಿರ್ತಕ್ಕಂಥ ಪರ್ವ ದಿನ ಕೂಡ ಇದಾಗಿರುತ್ತೆ. ಇಂದು ರವಿ ಮೀನ ರಾಶಿಯಲ್ಲಿ, ಚಂದ್ರ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಇಂದು ಸಪ್ತಮಿ ತಿಥಿ ಇದ್ದು ಇದನ್ನು ಸಂತಾನ ಸಪ್ತಮಿ ಅಂತ ಕೂಡ ನಾವು ಕರಿತೀವಿ. ಹಾಗೆ ಸೂರ್ಯ ದವನಾರ್ಪಣೆ ಮಾಡ್ತಕ್ಕಂಥ ದಿನ. ನವಿಲಿ ಆಂಜನೇಯ ಸ್ವಾಮಿ ರಥೋತ್ಸವ ಇರ್ಬೋದು, ಕಿಕ್ಕೇರಿಯಲ್ಲಿ ಮಹಾಲಕ್ಷ್ಮಿ ರಥೋತ್ಸವ ನಡೀತಕ್ಕಂಥದ್ದು, ಸೂರತ್ಕಲ್ಲಲ್ಲಿ ಮಹಮ್ಮಾಯಿ ರಥೋತ್ಸವ ನಡೀತಕ್ಕಂಥ ಪರ್ವ ದಿನ ಕೂಡ ಇದಾಗಿರುತ್ತೆ. ಇಂದು ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನಂ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ಮಿಥುನ ರಾಶಿಯ ಮೃಗಶಿರ ನಕ್ಷತ್ರದಲ್ಲಿ ಇಂದು ಕುಜನ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕ್ಕೋದಾಗ ಈ ರಾಶಿಯವರಿಗೆ, ಈ ರಾಶಿಯಾಧಿಪತಿ ಕೂಡ ಕುಜನೇ ಹೌದು. ಹಾಗಾಗಿ ಅದೃಷ್ಟ ಭಾಳಷ್ಟು ಚೆನ್ನಾಗಿರುತ್ತೆ. ನಿಮ್ಮ ಸ್ವಲ್ಪ ಪ್ರಯತ್ನಕ್ಕೆ ಹೆಚ್ಚು ಫಲ ಸಿಗ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ಕುಟುಂಬದಲ್ಲಿ ಪೂರ್ಣ ಸಹಕಾರ ಇರ್ತಕ್ಕಂಥದ್ದು, ಆರ್ಥಿಕವಾಗಿ ಲಾಭ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು, ಬಹಳ ದಿನಗಳಿಂದ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗುತ್ತೆ. ವಾಹನ ಯೋಗ ಚೆನ್ನಾಗಿದೆ. ಸರ್ಕಾರಿ ನೌಕರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಉದ್ಯೋಗದಲ್ಲಿ ಪರಿವರ್ತನೆ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಸ್ವಲ್ಪ ತಾಳ್ಮೆ ಇರಲಿ, ಸಹನೆ ಇರಲಿ, ಆತುರದ ನಿರ್ಧಾರಗಳು ಬೇಡ. ಯಾರ ಜೊತೆನೂ ಜಗಳ ಆಡಕ್ಕೆ ಹೋಗಬೇಡಿ. ಇಂದು ಸಾಧ್ಯವಾದಷ್ಟು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿದೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ರಾಶಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಈ ರಾಶಿಯವರಿಗೆ ಇಂದು ಮೃಗಶಿರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕ್ಕೋದಾಗ ಉದ್ಯೋಗದಲ್ಲಿ ಶುಭ ಆಗುತ್ತೆ. 5 ಗ್ರಹಗಳ ಶುಭ ಫಲ. ಆರ್ಥಿಕವಾಗಿ ಚೆನ್ನಾಗಿದೆ, ಪ್ರಯತ್ನಗಳಿಗೆ ತಕ್ಕ ಫಲ ಸಿಗುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ. ನಿರೀಕ್ಷಿತ ಕೆಲಸ ಕಾರ್ಯಗಳು ಪರಿಪೂರ್ಣ ಆಗ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಪ್ರಯತ್ನಗಳಿಗೆ ತಕ್ಕ ಫಲ ಸಿಗುತ್ತೆ. ಕೆಲವರಿಗೆ ಹೊಸ ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು, ಪ್ರಯಾಣದಿಂದ ಲಾಭ ಆಗ್ತಕ್ಕಂಥದ್ದು, ವಾಹನ ಯೋಗ ತುಂಬ ಚೆನ್ನಾಗಿದೆ. ವಸ್ತು ಖರೀದಿ ಯೋಗ ಅಂತ ಹೇಳುತ್ತೆ. ಮಾತಿನ ವೈಖರಿ ಚೆನ್ನಾಗಿರುತ್ತೆ, ಕುಟುಂಬದಲ್ಲಿ ಚೆನ್ನಾಗಿರುತ್ತೆ. ಧನ ಯೋಗ ಇರತಕ್ಕಂಥ ದಿನ ಸಹ ವೃಷಭ ರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಇಂದು ಬಹಳ ಬೆಲೆ ಬಾಳ್ತಕ್ಕಂಥ ಏನಾದರೂ ವಸ್ತುವನ್ನು ಕೊಂಡುಕೊಳ್ತಕ್ಕಂಥ ಸಾಧ್ಯತೆ ಕೂಡ ಮಹಿಳೆಯರಿಗಿರುತ್ತೆ. ಹಾಗೆ ವೃಷಭ ರಾಶಿಯವರು ಸಾಧ್ಯವಾದಷ್ಟು ಕೆಲವು ವಿಚಾರಗಳಲ್ಲಿ ತಾಳ್ಮೆ ಇರಬೇಕು. ಇವತ್ತು ತಾಳ್ಮೆ ಇಲ್ಲ ಅಂದರೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗುತ್ತೆ. ಆದರೆ ಅದೃಷ್ಟ ಚೆನ್ನಾಗಿದೆ, ತಾಳ್ಮೆ ಇದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು 6 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಗುಲಾಬಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ವೃಷಭ ರಾಶಿಯವರಿಗಿರುತ್ತೆ. ಈ ರಾಶಿಯವರು ಓಂ ಕೇಶವಾಯ ನಮಃ, ಓಂ ಕೇಶವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ರಾಶಾಧಿಪತಿಯಾಗಿರ್ತಕ್ಕಂಥ ಬುಧ ಮಿಥುನ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆರ್ಥಿಕ ಅಲ್ಪ ಲಾಭ ಆಗ್ತಕ್ಕಂಥದ್ದು, ವಾಹನ ಯೋಗ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹಳೆಯ ಕಾಯಿಲೆ ಏನಾದರೂ ಇದ್ದರೆ ಸ್ವಲ್ಪ ಜಾಗೃತಿಯಾಗಿರಿ. ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು, ಹೊಸ ಹೊಸ ಆಲೋಚನೆಗಳು ಬರ್ತಕ್ಕಂಥದ್ದು, ಹಳೆಯ ಮಿತ್ರರ ಭೇಟಿ ಆಗ್ತಕ್ಕಂಥದ್ದು. ಮೃಗಶಿರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ರೈತಾಪಿ ವರ್ಗದವರಿಗೆ ತುಂಬ ಒಳ್ಳೆಯದಾಗುತ್ತೆ. ವಿವಾಹ ಯೋಗ ಚೆನ್ನಾಗಿದೆ, ಮಕ್ಕಳಿಂದ ಶುಭ ಆಗುತ್ತೆ. ಮಹಿಳೆಯರಿಗೆ ಉದ್ಯೋಗದಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಆದರೆ ಮಿಥುನ ರಾಶಿಯವರಿಗೆ ಬೇರೆಯವರ ವಿಚಾರಗಳಲ್ಲಿ ಹೆಚ್ಚು ಪ್ರಸ್ತಾಪವನ್ನು ಮಾಡೋಕ್ಕೆ ಹೋಗಬೇಡಿ. ತಂದೆ ತಾಯಿಗಳ ಅಥವಾ ಪೋಷಕರ ಅನಾರೋಗ್ಯದ ಚಿಂತೆ ಕೂಡ ಸ್ವಲ್ಪ ಕಾಡ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಓಂ ಧನುಂಜಯಾಯ ನಮಃ, ಓಂ ಧನುಂಜಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. 5 ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಶಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಮೃಗಶಿರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಈ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಹಳೆ ಬಾಕಿ ವಸೂಲಿ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಸ್ವಲ್ಪ ಪ್ರಯಾಣ ಯೋಗ ಇರ್ತಕ್ಕಂಥದ್ದು, ತೀರ್ಥಕ್ಷೇತ್ರಗಳ ಭೇಟಿ ಆಗ್ತಕ್ಕಂಥ ಯೋಗ, ಆದಾಯದಲ್ಲಿ ಏರಿಕೆ ಆಗುತ್ತೆ. ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಸಂತಾನ ಪ್ರಾಪ್ತಿ ಅಂತ ಹೇಳುತ್ತೆ. ಹಾಗೆಯೇ ಪ್ರಮುಖ ವ್ಯಕ್ತಿಗಳ ಭೇಟಿ ಆಗ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗಿರುತ್ತೆ. ಈ ರಾಶಿಯವರಿಗೆ ಅಣ್ಣ ತಮ್ಮಂದಿರ ಜೊತೆ ಅಥವಾ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಜಾಗೃತಿಯಾಗಿರಿ. ಹಾಗೆ ಮೇಲಧಿಕಾರಿಗಳ ಹತ್ರ ಸ್ವಲ್ಪ ನಿಜಾಂಶಗಳನ್ನು ಹೆಚ್ಚಾಗಿ ಮಾತಾಡ್ಕೊಳ್ಳಿ. ಕರ್ಕಾಟಕ ರಾಶಿಯವರು ತುಂಬ ಒಳ್ಳೆಯದಾಗುತ್ತೆ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು 2 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಬಿಳಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಓಂ ವರಾಹ ರೂಪಾಯ ನಮಃ,
ಓಂ ವರಾಹ ರೂಪಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ರವಿ ಸಿಂಹರಾಶಿಯವರಿಗೆ ಮೃಗಶಿರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡಕ್ಕೆ ಹೋದಾಗ 6 ಗ್ರಹಗಳ ಶುಭ ಫಲ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಅಭಿವೃದ್ಧಿ ಆಗುತ್ತೆ, ಸಾಲ ವಸೂಲಿ ಆಗುತ್ತೆ, ಲೋನ್ ಮಂಜೂರಿ ಆಗುತ್ತೆ, ಆರೋಗ್ಯ ತುಂಬ ಚೆನ್ನಾಗಿದೆ, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಮಾಡ್ತೀರಾ, ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ, ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ, ಕಾನೂನು ವಿಚಾರಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಹಾಗೆ ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿ ತಾವು ಇರಬೇಕಾಗಿರುತ್ತೆ. ಹಾಗೆ ಈ ರಾಶಿಯವರಿಗೆ, ಸಿಂಹ ರಾಶಿಯವರಿಗೆ ಆಕಸ್ಮಿಕ ಪ್ರಯಾಣ ಯೋಗ, ವಾಹನದ ಸಣ್ಣ ಪುಟ್ಟ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೋಪ ತಾಪಗಳು ಜಾಸ್ತಿ ಇರುತ್ತೆ, ಬೇಗ ರಿಯಾಕ್ಟ್ ಆಗಕ್ಕೆ ಹೋಗ್ತೀರಾ. ನೀವು ವಿಷಯ ತಿಳ್ಕೊಳ್ದೆ ಅರ್ಧಂಬರ್ಧ ವಿಷಯ ತಿಳ್ಕೊಂಡೆ ಕೋಪ ಮಾಡ್ಕೊಳಕ್ಕೆ ಹೋದಾಗ ಅದು ಸ್ವಲ್ಪ ಅನಾಹುತ ಕೂಡ ಇವತ್ತು ಆಗಬಹುದು. ಹಾಗಾಗಿ ಜಾಗೃತಿಯಾಗಿರಿ. ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು ಈ ರಾಶಿಯವರಿಗೆ 7 ಆಗಿರ್ತಕ್ಕಂತಹ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಬುಧ. ಈ ರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ. ಮೃಗಶಿರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ. ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಅಡ್ಡಿ ಆತಂಕಗಳು ಬಂದರೂ ಕೂಡ ಹೆದರಬೇಡಿ, ಆದರೆ ಕಾರ್ಯ ಪ್ರವೃತ್ತರಾಗಿ ಅದರಿಂದ ಶುಭ ಆಗ್ತಕ್ಕಂಥದ್ದು. ಪತಿ ಪತ್ನಿಯರಲ್ಲಿ ಬಹಳಷ್ಟು ಅನ್ಯೋನ್ಯತೆ ಇರುತ್ತೆ, ಆಲೋಚನೆಗಳಿಗೆ ಮನ್ನಣೆ ಸಿಗುತ್ತೆ, ವ್ಯವಹಾರಗಳು ಚೆನ್ನಾಗಿರುತ್ತೆ, ಅಧಿಕಾರಿಗಳ ಸಹಕಾರ ತುಂಬ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ಕಾನೂನು ವಿಚಾರಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಹಳೆಯ ಬಂಧುಗಳ ಭೇಟಿ ಆಗ್ತಕ್ಕಂಥದ್ದು, ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ, ವಿದ್ಯಾ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. ನೀವು ಹಳೆಯದೇನೋ ತಪ್ಪು ಮಾಡಿರ್ತೀರ, ಆ ತಪ್ಪಿನ ವಿಚಾರವಾಗಿ ಸ್ವಲ್ಪ ಪ್ರಾಯಶ್ಚಿತ್ತ ಪಡಬೇಕಾಗಿರ್ತಕ್ಕಂಥ ದಿನ ಸಹ ಕನ್ಯಾ ರಾಶಿಯವರಿಗಾಗಿರುತ್ತೆ. ಇಂದು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ನೀಲಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರ್ತಕ್ಕಂತಹ ದಿನ ಕೂಡ ಇದಾಗಿರುತ್ತೆ. ಇಂದು ಸಾಧ್ಯವಾದಷ್ಟು ಕನ್ಯಾ ರಾಶಿಯವರು ಓಂ ಜನಾರ್ದನಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶುಕ್ರ. ಈ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಮೃಗಶಿರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ವ್ಯವಹಾರಗಳು ಚೆನ್ನಾಗಿರುತ್ತೆ, ಹಳೆಯ ಒಂದು ಆಸ್ತಿಯ ಕಲಹ ಇತ್ಯರ್ಥ ಆಗುತ್ತೆ, ಧನಾಗಮನ ಆಗ್ತಕ್ಕಂಥದ್ದು, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥದ್ದು, ಕೆಲವು ತುಂಬ ಬೇಕಾದ ನಿಮ್ಮ ಸ್ನೇಹಿತರ ಜೊತೆ ಆರ್ಥಿಕ ವಿಷಯಗಳಲ್ಲಿ ಮನಸ್ತಾಪ ಆಗ್ತಕ್ಕಂಥದ್ದು, ನೀವಿವತ್ತು ಏನು ಭಾಷೆ ಕೊಟ್ಟಿರ್ತೀರ, ಯಾರು ಪ್ರಾಮಿಸ್ ಮಾಡಿರ್ತೀರ ಅದು ನಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ, ಮಕ್ಕಳಿಂದ ಶುಭ ಆಗುತ್ತೆ, ವಿದೇಶ ಪ್ರಯಾಣ ಯೋಗ ಇರತಕ್ಕಂಥದ್ದು. ಹಾಗೆ ಈ ರಾಶಿಯವರಿಗೆ ಕಾನೂನು ವಿಚಾರಗಳಲ್ಲಿ ಬಹಳಷ್ಟು ಶುಭ ಆಗುತ್ತೆ, ಅವಕಾಶಗಳು ಚೆನ್ನಾಗಿರುತ್ತೆ, ನಿಮ್ಮ ವಿದ್ಯೆಗೆ ತಕ್ಕ ಒಂದು ಫಲ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಆದರೆ ತುಲಾ ರಾಶಿಯವರಿಗೆ ಇವತ್ತಿನ ದಿನ ನಿಮ್ಮ ಪಾರ್ಟ್ನರ್ಸ್ ಇರ್ಬೋದು, ನೀವು ಕೆಲಸ ಮಾಡ್ತಾ ಇರ್ತಕ್ಕಂತಹ ಜಾಗದಲ್ಲಿ ನಿಮಗೆ ಬೇಕಾಗಿಲ್ಲದೆ ಇರತಕ್ಕಂಥ ಒಂದು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿ ಮಾನಸಿಕ ಶಾಂತಿಯನ್ನು ಕಳ್ಕೊಳ್ಳೋ ಸಾಧ್ಯತೆ ಸ್ವಲ್ಪ ಹೊತ್ತು ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗಾಗಿ ಯಾವ ವಿಷಯಗಳ ಬಗ್ಗೆ ಕೂಡ ಹೆಚ್ಚು ಪ್ರಸ್ತಾಪವನ್ನು ಮಾಡೋದು ಅಷ್ಟು ಶುಭ ಕೂಡ ಅಲ್ಲ. ಹಾಗೆಯೇ ಈ ರಾಶಿಯವರಿಗೆ ಇಂದು ಕಿತ್ತಳೆ ಬಣ್ಣ ಬಹಳಷ್ಟು ಶುಭ ಫಲಗಳು ಕೊಡುತ್ತೆ. 2 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂತಹ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ಶ್ರೀನಿವಾಸಾಯ ನಮಃ, ಓಂ ಶ್ರೀನಿವಾಸಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಕುಜ. ವೃಶ್ಚಿಕ ರಾಶಿಯವರಿಗೆ ಇಂದು 4 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಮೃಗಶಿರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಆಕಸ್ಮಿಕ ಧನಲಾಭ, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಕೆಲವರಿಗೆ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು, ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಯಾರಿಗೋ ಬೇಕಾದವರ ಅಗಲಿಕೆ ಸ್ವಲ್ಪ ನೋವನ್ನುಂಟು ಮಾಡ್ತಕ್ಕಂಥದ್ದು. ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅತಿಯಾದ ಒಂದು ಹೂಡಿಕೆ ವಿಚಾರದಲ್ಲಿ ಜಾಗೃತಿಯಾಗಿರಬೇಕು. ಮಕ್ಕಳ ವಿಷಯದಲ್ಲಿ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇವತ್ತಿನ ದಿವಸ ಇರುತ್ತೆ. ಹಾಗೆ ಈ ಒಂದು ವೃಶ್ಚಿಕ ರಾಶಿಯ ಖಾಸಗಿ ನೌಕರರಿಗೆ ಉದ್ಯೋಗದಲ್ಲಿ ಬಡ್ತಿ ಇರ್ಬೋದು, ಹಾಗೆ ಪರ್ಮನೆಂಟ್ ಆಗ್ತಕ್ಕಂಥ ಸಾಧ್ಯತೆ, ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ, ಕಬ್ಬಿಣ ವ್ಯಾಪಾರಿಗಳಿಗೆ, ರಿಯಲ್ ಎಸ್ಟೇಟ್ ಅವರಿಗೆ, ಗಣಿಯಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇಂದು ವೃಶ್ಚಿಕ ರಾಶಿಯವರಿಗೆ ನೀವೇನಾದರೂ ಡ್ರೈವರ್ಗಳನ್ನ ಇಟ್ಕೊಂಡಿದ್ರೆ ಆ ಡ್ರೈವರ್ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು, ಸಕಾಲಕ್ಕೆ ನೀವು ಪ್ರಯಾಣವನ್ನು ತಲುಪದೇ ಇರತಕ್ಕಂಥ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಸ್ವಲ್ಪ ಜಾಗೃತಿಯಾಗಿ ಇರಿ. ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು 7 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ನೇರಳೆ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಓಂ ಗೋವಿಂದಾಯ ನಮಃ, ಓಂ ಗೋವಿಂದಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಗುರು. ಈ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು.
ಮೃಗಶಿರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕ್ಕೆ ಹೋದಾಗ ಧನುಸು ರಾಶಿಯವರಿಗೆ ಅತಿಯಾದ ಆತ್ಮವಿಶ್ವಾಸ ಇರತಕ್ಕಂಥದ್ದು. ಇವತ್ತು ನಾನು ಇದನ್ನೇನೋ ಒಂದು ಸವಾಲನ್ನು ಎದುರಿಸ್ತೀನಿ ಅಂತಕ್ಕಂಥ ಸಂಕಲ್ಪ ನಿಮಗೆ ಇವತ್ತು ಬಹಳಷ್ಟು ಶುಭವನ್ನು ಕೊಡುತ್ತೆ. ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ಮಕ್ಕಳ ಆರೋಗ್ಯದ ಚಿಂತೆ ಕಾಡುತ್ತೆ, ಹಾಗೆ ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಕ್ರೀಡಾಪಟುಗಳಿಗೆ ಒಳ್ಳೆಯದಾಗುತ್ತೆ, ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ, ವಿದೇಶದಿಂದ ಶುಭ ಸುದ್ದಿ ಸಿಗುತ್ತೆ, ಹೊಸ ಒಪ್ಪಂದಗಳಿಗೆ ಸಹಿ ಆಗ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗಿರುತ್ತೆ. ಡ್ರೈವಿಂಗಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ನೀವು ಡ್ರೈವಿಂಗ್ ಮಾಡ್ತಾ ಇದ್ದೀರಿ ಅಂದರೆ ಸ್ವಲ್ಪ ಜಾಗೃತಿಯಾಗಿರಿ, ಅತಿಯಾಗಿ ಓವರ್ ಸ್ಪೀಡ್ ಬೇಡ, ಸ್ವಲ್ಪ ಲಿಮಿಟ್ ಇಟ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಆಕಸ್ಮಿಕ ಪ್ರಯಾಣ ಯೋಗ, ಮಗಳ ವಿವಾಹದ ಚಿಂತೆ ಕಾಡುತ್ತೆ, ಪೂರ್ವಿಕರ ಆಸ್ತಿ ವಿಚಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗಿರುತ್ತೆ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಹಾಗೆ ತಮ್ಮ ಅದೃಷ್ಟ ಸಂಖ್ಯೆಗಳು ಒಂದಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇನ್ನು ಧನುಸು ರಾಶಿಯವರಿಗೆ ಬಹಳ ವಿಶೇಷವಾಗಿ ಓಂ ಕೇಶವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶನಿ ಮಕರ ರಾಶಿಯವರಿಗೆ ಇಂದು 4 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಮೃಗಶಿರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಓವರ್ ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೊಳ್ಳೋಕೆ ಹೋಗಬೇಡಿ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿರುತ್ತೆ, ಮಕ್ಕಳ ಆರೋಗ್ಯದ ಸಣ್ಣ ಪುಟ್ಟ ಚಿಂತೆ ಕಾಡ್ತಕ್ಕಂಥದ್ದು, ಗಂಡ ಹೆಂಡತಿಯರ ಮಧ್ಯೆ ಯಾವುದೋ ಕೆಲಸಕ್ಕೆ ಬಾರದ ವಿಷಯಕ್ಕಾಗಿ ಒಂಚೂರು ಗಲಾಟೆ, ಒಂದು ಸ್ವಲ್ಪ ಹೊತ್ತು ಟೆನ್ಷನ್ ಆಗುತ್ತೆ, ಆದರೆ ಸರಿ ಹೋಗತಕ್ಕಂಥದ್ದು, ಅಪವಾದಗಳಿಂದ ಮುಕ್ತಿಯಾಗ್ತೀರಾ, ಅಧಿಕಾರಿಗಳಿಂದ ಪ್ರಶಂಸೆ ಅಂತ ಹೇಳುತ್ತೆ, ಅಪರಿಚಿತರ ಸಹಾಯ ಆಗ್ತಕ್ಕಂಥದ್ದು, ವಾಹನ ತಗೊಳ್ತಕ್ಕಂಥ ಯೋಗ, ಹಾಗೆ ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ, ಹೊಸ ಪಾಲುದಾರಿಕೆ, ಹೊಸ ಫ್ರೆಂಡ್ಸ್ ಸಿಗ್ತಕ್ಕಂಥ ದಿನ ಸಹ ಇಂದು ಮಕರ ರಾಶಿಯವರಿಗಾಗಿರುತ್ತೆ. ನೀವು ಯಾರಿಗೋ ಹಿಂದೆ ಸಹಾಯ ಮಾಡಿದ್ದೀರಾ, ಆ ವಿಚಾರವಾಗಿ ಇವತ್ತು ಮನಸ್ಸು ತೃಪ್ತಿಯಿಂದ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಪೂರ್ವಿಕರ ಆಶೀರ್ವಾದ ಬಹಳಷ್ಟು ಚೆನ್ನಾಗಿರುತ್ತೆ. ಇಂದು ನೀಲಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಆಗಿರುತ್ತೆ. ದಕ್ಷಿಣದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂತಹ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ಶೇಷಾದ್ರಿ ನಿಲಯಾಯ ನಮಃ, ಓಂ ಶೇಷಾದ್ರಿ ನಿಲಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ. ಮೃಗಶಿರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಆರ್ಥಿಕ ಪ್ರಗತಿ ಇರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು, ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದು, ಬೇರೆಯವರ ಪ್ರೋತ್ಸಾಹ ಚೆನ್ನಾಗಿರುತ್ತೆ, ಗುರುಗಳ ದರ್ಶನ ಆಗ್ತಕ್ಕಂಥದ್ದು, ಒತ್ತಡಗಳು ಕಡಿಮೆ ಆಗುತ್ತೆ, ಮಕ್ಕಳಿಂದ ಶುಭ ಆಗುತ್ತೆ, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಅಕ್ಕ ತಂಗಿಯರಿಗೆ ಸಪೋರ್ಟ್ ಮಾಡ್ತಕ್ಕಂಥ ದಿನ, ಅಡ್ಡಿ ಆತಂಕಗಳು ಹೋಗ್ತಕ್ಕಂಥ ದಿನ, ಪೂರ್ವಿಕರ ಆಸ್ತಿ ವಿಚಾರದಲ್ಲಿ ಶುಭ ಆಗುತ್ತೆ, ಕಟ್ಟಡ ಕಟ್ತಕ್ಕಂಥ ಯೋಗ ಕೂಡ ಕುಂಭರಾಶಿಯವರಿಗಿರುತ್ತೆ. ಆದರೆ ಕುಂಭರಾಶಿಯವರಿಗೆ ಇಂದು ಯೋಚನೆ ಮಾಡ್ದೇ ಅವಸರವಾಗಿ ಮಾತಾಡೋಕ್ಕೆ ಹೋಗಿ ಸಿಕ್ಕಾಕ್ಕೊಂಡ್ಬಿಡ್ತೀರ, ಸ್ವಲ್ಪ ಹುಷಾರಾಗಿರಿ. ಇಂದು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ನೀಲಿಯ ಬಣ್ಣ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಆಗಿರುತ್ತೆ. ಹಾಗೆ ಈ ರಾಶಿಯವರು ಇಂದು ಓಂ ಕುಬೇರಾಯ ನಮಃ, ಓಂ ಕುಬೇರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂತಹ ಗುರು ಈ ರಾಶಿಯವರಿಗೆ 4 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಮೃಗಶಿರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಈ ರಾಶಿಯವರಿಗೆ ಆರ್ಥಿಕ ವಿಷಯಗಳಲ್ಲಿ ಸ್ವಲ್ಪ ಲೆಕ್ಕಾಚಾರ ಇಲ್ದಂಗೆ ಖರ್ಚು ಮಾಡಿಬಿಡೋದು, ಏನೇನೋ ಹೇಳೋಕ್ಕೋಗಿ ಏನೋ ಖರ್ಚು ಮಾಡೋಕ್ಕೋಗಿ ಹಣ ಇಲ್ಲದೆ ಒದ್ದಾಡತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ತುಂಬ ಬೇಕಾದವ್ರ ಜೊತೆ ಕಲಹಗಳಾಗ್ತಕ್ಕಂಥದ್ದು. ಆದರೆ ಸಂಧ್ಯಾ ಕಾಲದಲ್ಲಿ ಒಂದು ಹೊಸ ಸುದ್ದಿ ಸಿಗುತ್ತೆ, ಹಳೆಯ ಒಪ್ಪಂದಗಳಿಂದ ಶುಭ ಆಗುತ್ತೆ, ಹಳೆಯ ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ಹಿತಶತ್ರುಗಳು ಮಿತ್ರರಾಗ್ತಾರೆ, ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಇರುತ್ತೆ. ಹಾಗೆಯೇ ಹಳೆಯ ನೆನಪುಗಳು ಕಾಡ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ, ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಹೊಸ ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ, ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ, ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗೆ ತಕ್ಕ ಫಲ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಮಹಿಳೆಯರಿಂದ ಮನೆಯಲ್ಲಿ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹಳೆಯ ಕಾಯಿಲೆ ಏನಾದರೂ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಿದ್ದರೆ ನಿರ್ಲಕ್ಷ್ಯತನ ಬೇಡ, ಅದ್ರ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ವಹಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಈ ರಾಶಿಯವರಿಗೆ ಮೀನರಾಶಿಯವರಿಗೆ ಒಂದು ಉದ್ಯೋಗದಲ್ಲೂ ಕೂಡ ಸಣ್ಣ ಪುಟ್ಟ ಬದಲಾವಣೆಗಳಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಕ್ರೀಡಾಪಟುಗಳು ಒಳ್ಳೆಯದಾಗುತ್ತೆ, ಸಾಹಿತಿಗಳಿಗೆ, ಆನ್ಲೈನ್ ಬಿಸ್ನೆಸ್ ಮಾರ್ಕೆಟಿಂಗ್ವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ತಮ್ಮ ಅದೃಷ್ಟ ಸಂಖ್ಯೆಗಳು ಈ ರಾಶಿಯವರಿಗೆ 2 ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಓಂ ಕಾಲಭೈರವಾಯ ನಮಃ, ಓಂ ಕಾಲಭೈರವಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ 12 ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.